ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್. ಮುದಾಳೆ ಸ್ಟಾರ್ ಟಿವಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ವಿಷಯ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಮೊದಲನೇದಾಗಿ ಸ್ನೇಹಿತರೆ, ಸಂಧಿ ಅಂದರೆ ಏನು ಅಂತ. ಸಂಧಿ ಅಂದರೆ ಎರಡು ಪದಾಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಅರ್ಥಕ್ಕನುಸಾರವಾಗಿ ಸೇರುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಅತಿ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಸಂಧಿ ಅಂದರೆ ಭೆಟ್ಟಿಯಾಗುವಂಥ ಅರ್ಥ. ಈ ಎರಡೂ ಅಕ್ಷರಗಳು ಒಂದಕ್ಕೊಂದು ಭೆಟ್ಟಿಯಾಗುವುದಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಈ ಸಂಧಿಯಲ್ಲಿ ವಿಶೇಷವಾಗಿ ಎರಡು ಪ್ರಕಾರಗಳನ್ನು ನಾವು ಕಾಣ್ತೀವಿ. ಮೊದಲನೇದು ಕನ್ನಡ ಸಂಧಿ, ಎರಡನೇದಾಗಿ ಸಂಸ್ಕೃತ ಸಂಧಿ ಅಂತ ನೋಡ್ತೀವಿ. ವಿಶೇಷವಾಗಿ ಕನ್ನಡ ಸಂಧಿ ಅಂದರೆ ಏನು ಅಂದ್ರೆ, ಸಂಧಿಯಾಗುವಂಥ ಎರಡೂ ಪದಗಳು ಕನ್ನಡದ್ದೇ ಆಗಿದ್ದರೆ ಅದಕ್ಕೆ ನಾವು ಕನ್ನಡ ಸಂಧಿ ಅಂತ ಕರಿತೀವಿ. ಸ್ನೇಹಿತರೆ, ಕನ್ನಡ ಸಂಧಿಯಲ್ಲಿ ವಿಶೇಷವಾಗಿ ನಾವು ಮೂರು ಪ್ರಕಾರಗಳನ್ನು ಕಾಣ್ತೇವೆ. ಮೊದಲನೇದಾಗಿ ಲೋಪ ಸಂಧಿ, ಎರಡನೇದಾಗಿ ಆಗಮ ಸಂಧಿ, ಮೂರನೇದಾಗಿ ಆದೇಶ ಸಂಧಿ ಅಂತ ನೋಡ್ತೀವಿ. ನಂತರ ಬರ್ತಕ್ಕಂಥದ್ದು ಅಂದರೆ ಸಂಸ್ಕೃತ ಸಂಧಿ. ಸಂಸ್ಕೃತ ಸಂಧಿ ಅಂದರೆ ಆ ಸಂಧಿ ಆಗುವಂತಹ ಎರಡೂ ಪದಗಳು ಸಂಸ್ಕೃತದ್ದೇ ಇರಬೇಕು. ಇಲ್ಲ ಅಂದ್ರೆ ಒಂದು ಪದ ಸಂಸ್ಕೃತದ್ದು ಅಥವಾ ಒಂದು ಪದ ಕನ್ನಡದಿಂದ ಕೂಡಿದ್ದರೆ ಅದಕ್ಕೆ ನಾವು ಸಂಸ್ಕೃತ ಸಂಧಿ ಅಂತ ಕರಿತೀವಿ. ಸಂಸ್ಕೃತ ಸಂಧಿಯಲ್ಲಿ ವಿಶೇಷವಾಗಿ ನಾವು 7 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ, ಎರಡನೇದಾಗಿ ಗುಣಸಂಧಿ, ಮೂರನೇದಾಗಿ ವೃದ್ಧಿ ಸಂಧಿ, ನಾಲ್ಕನೇದಾಗಿ ಎಣಸಂಧಿ, ಐದನೇದಾಗಿ ಜಸ್ತ್ವ ಸಂಧಿ, ಆರನೇದ್ದು ಶುಸ್ತ್ವ ಸಂಧಿ, ಏಳನೇದಾಗಿ ಅನುನಾಸಿಕ ಸಂಧಿ ಅಂತ ನೋಡ್ತೀವಿ. ಧನ್ಯವಾದ.